ಸೊ ಇದಕ್ಕೆ ಮೋಟಾರ್ ಆ್ಯಂಡ್ ಪೆಸ್ಟಲ್ ಅಂತಾರೆ. ಇದು ಸ್ಪೈಸಸ್ ಆಗಲಿ ಅಥವಾ ಬೇರೆ ಬೇರೆ ಫುಡ್ ಐಟಮ್ಸನ್ನು ಗ್ರೈಂಡ್ ಮಾಡೋಕ್ಕೆ, ಚರ್ನ್ ಮಾಡೋಕ್ಕೆ ನಮ್ಮ ಓಲ್ಡ್ ಆನ್ಸಿಯಂಟ್ ಡೇಸ್ ಒಳಗೆ ಏನು ಮಾಡ್ತಿದ್ವಲ್ಲ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತಿದ್ವಿ. ಸೊ ಯೂಶ್ವಲಿ ಗ್ರೈಂಡಿಂಗ್ ಏನೈತಿ ಮಿಕ್ಸರ್ ಒಳಗೆ ಹಾಕ್ಬಿಡೋದು ಅದು ಹೊಸ ಪದ್ಧತಿ. ಬಟ್ ಹಳೆ ಪದ್ಧತಿ ಒಳಗೆ ನಾವು ಅರಿಯೋದಂತೀವಲ್ಲ, ಅರದೇನು ಮಾಡ್ತೀವಲ್ಲ ನಾವು, ದಟ್ ಈಸ್ ಮಚ್ ಮೋರ್ ಹೆಲ್ದಿಯರ್, ಓಕೆ, ಆಫ್ ಮೇಕಿಂಗ್ ಎನಿಥಿಂಗ್ ಇನ್ ಟು ಅ ಪೌಡರ್ ಫಾರ್ಮ್. ಸೊ ಹೀಗಾಗಿ ನಾವು ಗ್ರನೈಟ್ ಮೋಟರ್ ಆ್ಯಂಡ್ ಪೆಸ್ಟಲ್ನು ನಾವು ಎಕ್ಸ್ಪೋರ್ಟ್ ಮಾಡಕತ್ತೀವಿ. ಸೊ ಭಾಳಷ್ಟು ವೆಸ್ಟರ್ನ್ ಕಂಟ್ರೀಸ್ ಒಳಗೆ ಇವತ್ತಿನ ಡೇಟ್ ಒಳಗೆ ಇದನ್ನು ಲೈಕ್ ಮಾಡ್ತಾರೆ. ಸೊ ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ ಇದನ್ನು ಯಾವ ಥರ ಅವ್ರು ಹಿಟ್ ಮಾಡಕತ್ತಾರ. ಕಂಪ್ಲೂರ್. ಸೊ ಅದು ಆಮೇಲೆ ಇದು, ಓಕೆ. ಸೊ ಇಂಥ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ನು ಇರ್ತಾವೆ ನಿಮಗೆ ಎಕ್ಸ್ಪೋರ್ಟ್ ಮಾಡೋ ಸಲುವಾಗಿ. ಬರೇ ಕಾಮನ್ ಪ್ರಾಡಕ್ಟ್ಸನ್ನು ನೀವು ಕನ್ಸಿಡರ್ ಮಾಡಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಬರಾಕ್ತಿದ್ರಿ ಅಂತಂದ್ರೆ ಇಂಥವು ಇಂಟ್ರೆಸ್ಟಿಂಗ್ ಯೂನಿಕ್ ಪ್ರಾಡಕ್ಟ್ಸ್ ನೀವು ಮಾಡ್ಬೋದು. ಸೊ ಇಂಥ ಪ್ರಾಡಕ್ಟ್ಸ್ ನೀವು ಇನ್ನೂ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಕೀಪ್ ಫಾಲೋಯಿಂಗ್ ಇಂಪ್ಯಾಕ್ಟ್ ಸ್ಪೀಚ್. ಥ್ಯಾಂಕ್ ಯು.